ಹೀಗಾಗಿ ಅವರು ವಿಜಯ ದಾಸರು. ವಿಜಯದಾಸರು ಅಂದ್ರೆ ವಿಜಯ ಅಂದ್ರೆ ಪರಮಾತ್ಮ, ವಿಜಯ ವಿಠಲ, ವಿಜಯ ವಿಠಲನ ದಾಸರು ಅಂತ ಒಂದರ್ಥ. ಇನ್ನೊಂದು ವಿಜಯರಾಗಿ, ವಿಜಯನಂತೆ ಆಗಿ ದಾಸರಾದವರು ಅಂತ. ವಿಜಯ ಅಂತ ಅರ್ಜುನನಿಗೆ ಹೆಸರು. ಅರ್ಜುನನಿಗೆ ಅನೇಕ ಹೆಸರುಗಳಿವೆ. ಅಜ್ಞಾತವಾಸದಲ್ಲಿ ಉತ್ತರ ಕುಮಾರನಿಗೆ ಅರ್ಜುನ ಹೇಳ್ತಾರ, ಅರ್ಜುನ ಷಂಢರ ವೇಷದಲ್ಲಿರ್ತಾನೆ, ಬೃಹನ್ನಲ ವೇಷದಲ್ಲಿ. ಆ ವೇಷದಲ್ಲಿದ್ದ ನಾನು ಅರ್ಜುನ ಅಂದ್ರೆ ಉತ್ತರ ಕುಮಾರನಿಗೆ, ವಿರಾಟರಾಜನ ಮಗನಿಗೆ ವಿಶ್ವಾಸ ಬರ, ನೀನು ಅರ್ಜುನ ಅಂತ ನಾನು ಹೇಗೆ ನಂಬಬೇಕು ಅಂತ. ಅರ್ಜುನನಿಗೆ ಗುಹ್ಯವಾದ ಕೆಲವು ನಾಮಗಳಿವೆ. ಆ ನಾಮಗಳೆಲ್ಲ ನಿನಗೆ ಗೊತ್ತಿದ್ರೆ ನೀನು ಅರ್ಜುನ ಅಂತ ನಾನು ಹೇಳ್ತೀನಿ ಅಂತ. ಆಗ ತನ್ನ ಎಲ್ಲಾ ಹೆಸರುಗಳನ್ನ ಅರ್ಜುನ ಹೇಳ್ತಾನೆ. ಅದರೊಳಗೆ ವಿಜಯ ಅಂತ ಒಂದು ಹೆಸರು ಅರ್ಜುನನಿಗೆ. ಹೀಗಾಗಿ ಇವರು ವಿಜಯರಾಗಿ, ಅರ್ಥಾತ್ ಅರ್ಜುನನಂತೆ. ಅರ್ಜುನ ಭಗವದ್ಗೀತೆಯನ್ನ ಗಮನ ಕೊಟ್ಟು ಕೇಳಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವನಲ್ಲವೇ, ಹಾಗೆ ಆ ಭಗವದ್ಗೀತೆಯ ಸಂದೇಶವನ್ನ ಶ್ರೀಕೃಷ್ಣ ಪರಮಾತ್ಮನ ಉಪದೇಶ, ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವ್ಯಾಖ್ಯಾನಗಳು, ಅವುಗಳಿಗೆ ಅನುಗುಣವಾಗಿ ಆ ಕೃಷ್ಣನ ಸಂದೇಶವನ್ನು ತಾವು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿದ್ರು ಅಂದ್ರೆ ವಿಜಯನಂತೆ, ಅರ್ಜುನನಂತೆ ಜೀವನದಲ್ಲಿ ಅಳವಡಿಸಿಕೊಂಡು ದಾಸ್ಯವನ್ನ ಪಡೆದವರಾದದ್ದರಿಂದ ವಿಜಯದಾಸರು ಅನ್ನುವ ಹೆಸರು ಅವರಿಗೆ ಸಾರ್ಥಕ. ಹೀಗಾಗಿ ಅಭಿಮಾನವನ್ನು ಬಿಟ್ಟವರು, ದೇಹಾಭಿಮಾನ ಬಿಟ್ಟವರು. ದೇಹಾಭಿಮಾನ ಬಿಟ್ರೆ ದುಃಖ ಆಗೋದಿಲ್ಲ. ಪೂರ್ಣ ಬಿಡ್ಲಿಕ್ಕೆ ಅವರ ಹಾಗೆ ಎಲ್ಲರಿಗೂ ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ, ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ. ಸುಮ್ಮನೆ ಹೋಗ್ತಾ ಇರುವಾಗ ಒಂದು ಸ್ವಲ್ಪ ಕಲ್ಲಿಗೆ ತಾಗ್ತದೆ. ಈ